ಬಂಗ್ಲಾಗುಡ್ಡದಲ್ಲಿ ಈಗಾಗಲೇ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಊಟಕ್ಕೂ ವಿರಾಮವನ್ನ ಕೊಡದೆ ಬಂಗ್ಲಾಗುಡ್ಡದಲ್ಲಿ ಅಸ್ಥಿ ಪಂಜದ ಹುಡುಕಾಟವನ್ನ ಮಾಡ್ತಾ ಇದ್ರು. ಇದೀಗ ಹಲವು ಭಾಗಗಳು ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರ ಇದೀಗ ಪತ್ತೆಯಾಗಿದ್ದು ಈಗಾಗಲೇ 11ನೇ ಪಾಯಿಂಟ್ ಏನನ್ನ ಆತ ಗುರುತಿಸಿದ್ದ. ಆದ್ರೆ ಅದಕ್ಕಿಂತ ಮೇಲ್ಭಾಗ ಗುಡ್ಡದ ಭಾಗದಲ್ಲಿ ಮತ್ತೆ ಆತ ತನ್ನ ಪಾಯಿಂಟ್ ಅನ್ನ ಚೇಂಜ್ ಮಾಡಿಕೊಂಡಿದ್ದ. ಇದೀಗ ಬಂಗ್ಲಾಗುಡ್ಡದಲ್ಲಿ ಅಸ್ಥಿ ಪಂಜರದ ಹಲವು ಭಾಗಗಳು ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರೋದು. ಊಟಕ್ಕೂ ವಿರಾಮವನ್ನ ಕೊಡದೆ ಅಸ್ಥಿ ಆಪರೇಷನ್ ನಡೀತಾ ಇದೆ. ನಾವಾಗ್ಲೇ ನಿಮ್ಗೆ ದೃಶ್ಯಾವಳಿಗಳು ತೋರಿಸ್ತಾ ಇದ್ವಿ. 2 ಮೂಟೆ ಉಪ್ಪಿನ ಒಂದು ಮೂಟೆಯನ್ನ ತೆಗೆದುಕೊಂಡು ಹೋಗಲಾಗಿತ್ತು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಇತ್ತು. ಕಾರಣ ಯಾವ ಕಾರಣಕ್ಕಾಗಿ ಅಲ್ಲಿ ಕಳೆಬರ ಸಿಕ್ಕಿರಬಹುದು ಅಂತ ಅಂದಾಜು ಮಾಡಲಾಗಿತ್ತು ಅಂತ ಹೇಳಿದ್ರೆ, ಒಂದು ನಿರಂತರವಾಗಿ ಕಳೆದ 6 ದಿನಗಳಿಂದ ಏನು SIT ಅಧಿಕಾರಿಗಳು ಉತ್ಖನನ ಕಾರ್ಯ ಮಾಡ್ತಾ ಇದ್ರು, ಮಧ್ಯಾಹ್ನದ ವೇಳೆಗೆ ಅಲ್ಲಿ ವಿರಾಮ ಕೊಡ್ತಾ ಇದ್ರು, ಊಟಕ್ಕೆ ಬ್ರೇಕ್ ಕೊಡ್ತಾ ಇದ್ರು. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 2 ಮೂಟೆ ಉಪ್ಪನ್ನ ತೆಗೆದುಕೊಂಡು ಮೇಲೆ ಹೋಗಿದ್ರು ಸಿಬ್ಬಂದಿಗಳು. ಹಾಗಾಗಿ ಅಲ್ಲಿ ಕಳೆಬರ ಸಿಕ್ಕಿರಬಹುದು ಅನ್ನುವ ಅಂದಾಜು ಮಾಡಲಾಗಿತ್ತು. ಇದೀಗ ಆ ಒಂದು ಅಂದಾಜಿನಂತೆ ಅಸ್ಥಿ ಪಂಜರದ ಹಲವು ಭಾಗಗಳು ಅಲ್ಲಿ ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಅಂದಾಜು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಇದ್ದಿದ್ದಕ್ಕೆ ಕಾರಣ, ಒಂದು ಊಟಕ್ಕೂ ಬ್ರೇಕ್ ಕೊಟ್ಟಿರ್ಲಿಲ್ಲ, ಮತ್ತೊಂದು ಕಡೆ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗ್ಲಾಗಿತ್ತು ಅಂತ ಹೇಳಿ. ಹಾಗಾಗಿ ಇದೀಗ ಅಲ್ಲಿ ಏನೇನು ಸಿಕ್ಕಿದೆ ಅದಕ್ಕೆ SIT ಅಧಿಕಾರಿಗಳು ಸ್ಪಷ್ಟಪಡಿಸಿದಾರಾ, ಹೇಗೆ? ನವಿತಾ, ಪಾಯಿಂಟ್ ನಂಬರ್ 11 ಇಂದ ಬರ್ತಾ ಇರುವಂತಹ ಅಧಿಕೃತ ಮಾಹಿತಿ ಪ್ರಕಾರವಾಗಿ ಬಂಗ್ಲಾಗುಡ್ಡದ ಕಾಡಿನ ನಡುಭಾಗಕ್ಕೆ ಹೋದಂತ SIT ಅಧಿಕಾರಿಗಳಿಗೆ ಈಗ ಅವಶೇಷಗಳು ಸಿಕ್ಕಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಕುತೂಹಲದ ಘಟ್ಟವನ್ನ ಈ ಪ್ರಕರಣ ಕಂಡುಕೊಳ್ತಾ ಇತ್ತು. ಯಾಕಂದ್ರೆ ಪಾಯಿಂಟ್ ನಂಬರ್ 11ಗೆ ಸುಮಾರು ಬೆಳಗ್ಗೆ 11:15 ವೇಳೆಗೆ ಬಂದಂತಹ ಅನಾಮಿಕ ವ್ಯಕ್ತಿ ಒಂದು ಅಂದಾಜನ್ನ ತೋರಿಸಿದ್ದ. ನಾನು ತೋರಿಸಿದಂತಹ ಈ ಜಾಗದಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಗೋಕೆ ಸಾಧ್ಯ ಇಲ್ಲ, ಹಾಗಾಗಿ ಆ ಗುಡ್ಡದ ಮೇಲ್ಭಾಗಕ್ಕೆ ಹೋಗೋಣ ಎಂಬ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಕೊಟ್ಟಿದ್ದ. ಸದ್ಯ SIT ಅಧಿಕಾರಿಗಳು ಅನಾಮಿಕನ ಮಾತನ್ನ ಅನುಸರಿಸಿ ಗುಡ್ಡದ ನಡುಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೂಳೆಗಳ ರಾಶಿ ಪತ್ತೆಯಾಗಿದೆ, ಅಸ್ಥಿ ಪಂಜರದ ಹಲವು ಅವಶೇಷಗಳು ಪತ್ತೆಯಾಗಿದೆ ಎಂಬ ಖಚಿತ ಮಾಹಿತಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ, ಸಂಚಲನಕ್ಕೆ ಕಾರಣ ಆಗಿದೆ. ಜೊತೆಗೆ SIT ಅಧಿಕಾರಿಗಳು ಸಮಯ 4 ಗಂಟೆ ಆದರೂ ಕೂಡ ಯಾವುದೇ ಊಟದ ವಿರಾಮವನ್ನು ಪಡೆಯದೆ ಬಂಗ್ಲಾಗುಡ್ಡದ ಕಾಡಿನಲ್ಲಿರುವಂಥದ್ದು. ನೇರವಾಗಿ ನಿಮಗೆ ಬಂಗ್ಲಾಗುಡ್ಡದ ಕಾಡಿನ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಕ್ಯಾಮರಾಮ್ಯಾನ್ ಗುರುಶೇಖರ್ ಈಗ ನಿಮಗೆ ತೋರಿಸ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲೇ ದಟ್ಟವಾಗಿ ಬೆಳೆದಿರುವಂಥದ್ದು ಬಂಗ್ಲಾಗುಡ್ಡೆಯ ಕಾಡು. ಆತ ಪಾಯಿಂಟ್ ನಂಬರ್ 11 ಅನ್ನ ಗುರುತು ಮಾಡಿರುವಂಥದ್ದು ಈ ಹಿಂದೆ ರಸ್ತೆಯ ಪಕ್ಕದಲ್ಲಿ, ಅಂದ್ರೆ ರಸ್ತೆಯಿಂದ ಸುಮಾರು 10 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಭಾಗವನ್ನ ಗುರುತು ಮಾಡಿದ್ದ. ಆದರೆ ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆಗೆ ಬಂದಂತಹ ಸಂದರ್ಭದಲ್ಲಿ ತಾನು ಬೇರೆ ಸ್ಥಳವನ್ನ ಗುರುತು ಮಾಡೋದಾಗಿ ಹೇಳಿದ್ದ. ಜೊತೆಗೆ ತಾನು ಈ ಹಿಂದೆ ಗುರುತು ಮಾಡಿದಂತಹ ಪಾಯಿಂಟ್ 11 ನಲ್ಲಿ ತನಗೆ ಅನುಮಾನ ಇರೋ ಬಗ್ಗೆ ಕೂಡ SIT ಅಧಿಕಾರಿಗಳ ಮುಂದೆ ಹೇಳಿದ್ದ. ಹಾಗಾಗಿ SIT ಅಧಿಕಾರಿಗಳು ಆತನ ಇಚ್ಛೆಗೆ ಬಿಟ್ಟು ಬಂಗ್ಲಾಗುಡ್ಡ ಕಾಡಿನ ನಡು ಭಾಗದಲ್ಲಿ ಒಂದು ಪಾಯಿಂಟ್ ಅನ್ನು ಆತ ತೋರಿಸಿದ್ದ. ಆ ಪಾಯಿಂಟ್ ಅನ್ನು ತೋರಿಸಿದಾಗ ಇದೀಗ ಅಸ್ಥಿ ಪಂಜರದ ಹಲವು ಅವಶೇಷಗಳು ಸಿಕ್ಕಿರುವ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಹಲವು ಅಸ್ಥಿ ಪಂಜರದ ಅವಶೇಷಗಳು ಬೇರೆ ಕಡೆ ಇರುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅದು ಕೆಲವು ಕಾಡಿನ ಮಧ್ಯಭಾಗದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿರ್ಬೋದು. ಕಳೆದ 4-5 ತಿಂಗಳ ಹಿಂದೆ ಮೃತಪಟ್ಟಂತಹ ಕೆಲವು ವ್ಯಕ್ತಿಗಳ ಅವಶೇಷಗಳು ಕೂಡ ಸದ್ಯಕ್ಕೆ ಸಿಕ್ಕಿದೆ ಎಂಬ ಮಾಹಿತಿ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಸುಮಾರು 3 ಮೂಟೆ ಉಪ್ಪನ್ನ ಕಾರ್ಮಿಕರು ಕೊಂಡೋಗಿದ್ದಾರೆ. ಸದ್ಯ ಸಮಯ 4 ಗಂಟೆ ಆದರೂ ಕೂಡ ಇಲ್ಲಿ ತನಕ ಅಧಿಕಾರಿಗಳು ಕಾಡಿನಿಂದ ಕೆಳಗೆ ಇಳಿದಿಲ್ಲ. ಊಟದ ವಿರಾಮವನ್ನ ಕೂಡ ಪಡೆಯದೆ ಸತತವಾಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಆತ ತೋರಿಸಿದಂತಹ 11ನೇ ಪಾಯಿಂಟ್ನಲ್ಲಿ ಡಿಗ್ ಮಾಡಿದಾಗ ಅಸ್ಥಿ ಪಂಜರದ ಹಲವು ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 11 ಅನ್ನ ಇವತ್ತು ಆತ ಬದಲಾವಣೆ ಮಾಡಿದ್ದ. ಜೊತೆಗೆ ಕಾಡಿನ ಮಧ್ಯಭಾಗದಲ್ಲಿ SIT ಅಧಿಕಾರಿಗಳನ್ನ ಕೊಂಡು ಹೋಗಿದ್ದ. ಈ ಸಂದರ್ಭದಲ್ಲಿ ಆತ ತೋರಿಸಿದಂತಹ ಸ್ಥಳದಲ್ಲಿ ಉತ್ಖನನ ಮಾಡುವಾಗ ಮೂಳೆಗಳ ಅಂಶ ಸಿಕ್ಕಿರೋದು ಕೂಡ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ FSL ಮತ್ತು SOCO ಅಧಿಕಾರಿಗಳಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಲವು ಅವಶೇಷಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಈಗಾಗಲೇ ಅದನ್ನ
ಸಂರಕ್ಷಣೆ ಮಾಡೋದು, ಜೊತೆಗೆ FSLಗೆ ಕಳಿಸುವಂತ ನಿಟ್ಟಿನಲ್ಲಿ ಅದರ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ FSL ಅಧಿಕಾರಿಗಳು ಈಗಾಗಲೇ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲಿ ಇರುವಂತದ್ದು AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, SP ಜಿತೇಂದ್ರ ಕುಮಾರ್ ದಯಾಮ್ ಆಗಿರ್ಬೋದು, FSL ಅಧಿಕಾರಿಗಳು ಆಗಿರ್ಬೋದು, ಸೋಕೋ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳ ತಂಡ ಈಗ ಕಾಡಿನಲ್ಲಿ ಬೀಡು ಬಿಟ್ಟಿರುವಂತದ್ದು. ಬಂಗ್ಲಗುಡ್ಡೆಯ ಕಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿ ಕ್ಷಣದ ಬೆಳವಣಿಗೆಯನ್ನ DIG ಅನುಚೇತ್ ಮತ್ತು DGP ಡಾಕ್ಟರ್ ಪ್ರಣವ್ ಮೊಹಂತಿ ಅವರಿಗೆ ಕಳುಹಿಸ್ತಾ ಇದ್ದಾರೆ. ಸದ್ಯ ಪ್ರಣವ್ ಮೊಹಂತಿ ಅವರೇ ಕೆಲವು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿರೋದು, ಇದು ಕಾಡಿನಲ್ಲಿ ಏನೋ ಅಂಶಗಳು ಸಿಕ್ಕಿದೆ, ಆದರೆ ಯಾವುದಕ್ಕೂ ಈ ಕ್ಷಣಕ್ಕೆ ಖಚಿತಪಡೋಕೆ ಸಾಧ್ಯ ಇಲ್ಲ, ಆದರೆ ಮಾನವನ ಮೂಳೆಗಳ ರೀತಿಯ ಅಂಶಗಳು ಸಿಕ್ಕಿದೆ ಎಂಬ ಮಾಹಿತಿಯನ್ನು ಸದ್ಯ ಪ್ರಣವ್ ಮೊಹಂತಿ ಅವರೇ ಖಚಿತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಂಗ್ಲಗುಡ್ಡೆಯ ಕಾಡಿನ ಪರಿಸರದ ಸುತ್ತಮುತ್ತ ಮತ್ತೆ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಪಾಯಿಂಟ್ ನಂಬರ್ 6 ಅಲ್ಲಿ ಕಳೆಬರ ಸಿಕ್ಕ ನಂತರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆರಂಭಗೊಂಡಿತ್ತು. ಪಾಯಿಂಟ್ ನಂಬರ್ 10 ವರೆ ಕೂಡ ಯಾವುದೇ ಕಳೆಬೆರದ ಅಂಶಗಳು ಸಿಗದಂತ ಹಿನ್ನೆಲೆಯಲ್ಲಿ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಎಂಬ ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಆದರೆ ಇದೀಗ ಅವನೇ ತೋರಿಸಿದಂತಹ ಪಾಯಿಂಟ್ ನಂಬರ್ 11 ನಲ್ಲಿ ಈಗ ಅವಶೇಷಗಳ ಅಂಶ ಸಿಕ್ಕಿರೋದು ಬಹಳಷ್ಟು ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಅಧಿಕಾರಿಗಳು ಅಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮಾನವ ಶ್ರಮದ ಮೂಲಕ ಆಗ್ತಾ ಇರುವಂತದ್ದು. ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಜಾಗಗಳನ್ನು ಅಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಕೇವಲ ಡಿಗ್ ಮಾಡಿದ ಪ್ರದೇಶದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಭಾಗದಲ್ಲಿ ಮೂಳೆಗಳ ಅವಶೇಷಗಳು ಸಿಕ್ಕಿರುವಂಥದ್ದು. ಅದು ಕೆಲವೊಂದು ಆತ್ಮಹತ್ಯೆ ಮಾಡಿದ ರೀತಿ ಇರುವಂಥದ್ದು. ಇನ್ನು ಕೆಲವು ವ್ಯಕ್ತಿಗಳು ತೀರಿ ಹೋಗಿ ಸುಮಾರು 5 ರಿಂದ 6 ತಿಂಗಳು ಕಳೆದು ಹೋಯಿತು. ಕೆಲವು ಕೊಳೆತ ಶವಗಳು ಕೂಡ ಸಿಕ್ಕಿದೆ ಎಂಬ ಮಾಹಿತಿ ಬಂಗ್ಲಗುಡ್ಡ ಕಾಡಿನಿಂದ ಬರ್ತಾ ಇರುವಂತಹ ಖಚಿತ ಮಾಹಿತಿ. ನವಿತಾ, ಸದ್ಯಕ್ಕೆ ಇದೇ ಕಾರಣಕ್ಕಾಗಿ ಸುಮಾರು 3 ಮೂಟೆ ಉಪ್ಪುಗಳನ್ನು ಕೂಡ ಕೊಂಡು ಹೋಗಲಾಗಿದೆ. ಯಾಕೆಂದ್ರೆ ಇಂತಹ ಕೊಳೆತ ಶವಗಳ DNA ಸಂರಕ್ಷಣೆ ಮಾಡೋಕ್ಕೆ ಈ ಉಪ್ಪು ಬಹಳಷ್ಟು ವೈಜ್ಞಾನಿಕವಾಗಿ ಕೂಡ ಕಾರಣ ಆಗುತ್ತೆ. ಅದೇ ಕಾರಣಕ್ಕಾಗಿ ಸುಮಾರು 3 ಮೂಟೆ ಉಪ್ಪುಗಳನ್ನು ಕೂಡ ಕೊಂಡೊಯ್ಯಲಾಗ್ತಾ ಇದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಸದ್ಯ ಬಂಗ್ಲಗುಡ್ಡೆ ಕಾಡಿನ ನಡು ಭಾಗದಲ್ಲಿ ಉತ್ಖನನ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ FSL ಅಧಿಕಾರಿಗಳು ಈಗಾಗಲೇ ಆ ಸ್ಯಾಂಪಲ್ ಟೆಸ್ಟ್ಗೆ ಬೇಕಾದಂತಹ ಮೂಳೆಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇನ್ನು ಮಹಜರು ಪ್ರಕ್ರಿಯೆ ಅದು ಬಹಳಷ್ಟು ತೀವ್ರಗತಿಯಲ್ಲಿ ಆಗಬೇಕಾದಂತಹ ಅನಿವಾರ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ದಟ್ಟ ಕಾಡಿನ ನಡುವೆ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ಸುಮಾರು ಸಂಜೆ 5 ಗಂಟೆ ಆದರೆ ಮತ್ತೆ ಕಾಡಿನೊಳಗೆ ಕತ್ತಲು ಆವರಿಸುತ್ತೆ. ಆವಾಗ ಪಂಚನಾಮೆ ಆಗಿರ್ಬೋದು, ಸ್ಥಳ ಮಹಜರು ಆಗಿರ್ಬೋದು, ಸಿಕ್ಕಂತಹ ಅವಶೇಷಗಳ ಮಹಜರು ಆಗಿರ್ಬೋದು, ಎಲ್ಲವನ್ನ ನಡೆಸೋಕೆ ಅಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕ್ಷಿಪ್ರಗತಿಯಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡೋಕೆ ಈಗ FSL ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಆಗ್ತಾ ಇರುವಂತಹ ಪ್ರತಿ ಬೆಳವಣಿಗೆ ಈಗ SITಯ ಪ್ರಮುಖರಿಗೆ ಕೂಡ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಹೊರಬಿಡುವಂತಹ ಸಾಧ್ಯತೆಗಳು ಇರುವಂತದ್ದು. ನವಿತಾ, ಬಾಂಗ್ಲಾಗುಡ್ಡದಲ್ಲಿ ಅಸ್ಥಿ ಪಂಜರದ ಹಲವು ಭಾಗಗಳು ಈಗ ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರ ಈಗ ಪತ್ತೆಯಾಗಿದೆ. ಊಟಕ್ಕೂ ವಿರಾಮ ನೀಡದೆ ನಡೀತಾ ಇದೆ ಸತತವಾಗಿ ಆಪರೇಷನ್. ಬಂಗ್ಲಾಗುಡ್ಡದಲ್ಲಿ ಮತ್ತಷ್ಟು ಅಸ್ಥಿ ಪಂಜರಗಳಿರೋ ಸಾಧ್ಯತೆ ಇದೆ. ಹಾಗಾಗಿ ಊಟಕ್ಕೂ ಬ್ರೇಕ್ ನೀಡದೆ ಅಧಿಕಾರಿಗಳು ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ. ಬಂಗ್ಲಾಗುಡ್ಡದಲ್ಲಿ ಮತ್ತಷ್ಟು ಅಸ್ಥಿ ಪಂಜರಗಳು ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ. ಅಸ್ಥಿ ಪಂಜರಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳಕ್ಕೆ 2 ಮೂಟೆ ಉಪ್ಪನ್ನ ತರಿಸ್ಕೊಂಡಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಕೊಳೆತ ಸ್ಥಿತಿಯಲ್ಲಿರುವಂತಹ ಆ ಅಸ್ಥಿ ಪಂಜರಗಳು, ಅದರಲ್ಲೂ ಕೂಡ ಆ ಅಸ್ಥಿ ಪಂಜರಗಳು ಸಿಕ್ಕಲ್ಲಿ ಅದನ್ನ FSLಗೆ ರವಾನೆ ಮಾಡಲಾಗುತ್ತೆ. ಹಾಗಾಗಿ ಏನು ಹೆಚ್ಚು ಕಮ್ಮಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ 3 ಮೂಟೆ ಉಪ್ಪನ್ನ ಕೂಡ ತರಿಸ್ಕೊಂಡಿದ್ದಾರೆ ಅಧಿಕಾರಿಗಳು. ಅಂಡ್ ಮೋರ್ ಓವರ್ ಈಗ ಅನಾಮಿಕನ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಇವತ್ತು ಸ್ಪಾಟ್ 11, ಸ್ಪಾಟ್ 12, ಸ್ಪಾಟ್ 13 ಈ 3 ಜಾಗಗಳನ್ನ SIT ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಬಟ್ ಕೊನೆ ಮೂಮೆಂಟ್ ನಲ್ಲಿ ಅನಾಮಿಕ ಈಗ 11ನೇ ಸ್ಪಾಟ್ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಈಗ ಬಂಗ್ಲಾಗುಡ್ಡದಲ್ಲಿ ಶೋಧ ಕಾರ್ಯವನ್ನ ಮಾಡೋದಕ್ಕೆ ಹೇಳಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಅನಾಮಿಕನ ನಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಯಾಕಂದ್ರೆ ಪ್ಲಾನ್ ಪ್ರಕಾರ ಇವತ್ತು ಸ್ಪಾಟ್ 11, 12 ಮತ್ತೆ 13 ಶೋಧ ಕಾರ್ಯ ಮಾಡಬೇಕಾಗಿತ್ತು. ಬಟ್ ಕೊನೆ ಮೂಮೆಂಟ್ ನಲ್ಲಿ ಈಗ 11ನೇ ಸ್ಪಾಟ್ ಬಿಟ್ಟು ಬಂಗ್ಲಾಗುಡ್ಡದಲ್ಲಿ ಈಗ ನಾನು ತೋರಿಸುವಂತಹ ಸ್ಥಳದಲ್ಲಿ ನೀವು ಶೋಧ ಕಾರ್ಯ ಮಾಡಿ ಅಂತ ಹೇಳಿದ್ದಾರೆ. ಈಗ ಶೋಧ ಕಾರ್ಯ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರದ ಕೆಲವು ಭಾಗಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ?
ಎಸ್ ಚೈತ್ರ, ಬೆಳಗ್ಗೆ ಸುಮಾರು 11:15 ಹೊತ್ತಿಗೆ ಬಂಗ್ಲಗುಡ್ಡ ಕಾಡಿಗೆ ಅನಾಮಿಕ ವ್ಯಕ್ತಿ ಬರ್ತಾನೆ. ಈ ಹಿಂದೆ ತೋರಿಸಿದಂತಹ ಸ್ಪಾಟ್ ನಂಬರ್ 11 ಅನ್ನು ಅಗಿಯೋದು ಬೇಡ, ನಾನೀಗ ಬೇರೆ ಸ್ಪಾಟ್ ಅನ್ನು ತೋರಿಸ್ತೀನಿ ಎಂಬುದಾಗಿ ಹೇಳಿ SIT ಅಧಿಕಾರಿಗಳಿಗೆ ಬಂಗ್ಲಗುಡ್ಡ ಕಾಡಿನ ನಡುಭಾಗಕ್ಕೆ ಕೊಂಡೋಗ್ತಾನೆ. ಅಲ್ಲಿ SIT ಅಧಿಕಾರಿಗಳು ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಈಗ ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ SITಯ ಅಧಿಕೃತ ಮೂಲಗಳು ಖಚಿತ ಮಾಹಿತಿಯನ್ನು ಕೊಡ್ತಾ ಇದೆ. ಆ SITಯ ಅಧಿಕಾರಿಗಳ ತಂಡ ಅಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಮೂಳೆಗಳು ಸಿಕ್ಕಿರುವಂಥದ್ದು. ಇದರ ಜೊತೆಗೆ ಆ ಕಾಡಿನ ಬೇರೆ ಬೇರೆ ಭಾಗದಲ್ಲಿ ಕೆಲವು ಅವಶೇಷಗಳು ಕೂಡ ಲಭ್ಯ ಆಗಿದೆ. ಅದು ಕೆಲವು ಕೊಳೆತ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಕೂಡ ಇರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಕೊಳೆತ ಶವದ DNA ಅನ್ನ ಸಂರಕ್ಷಣೆ ಮಾಡೋದಕ್ಕಾಗಿ ಈಗ ಉಪ್ಪಿನ ಮೂಟೆಗಳನ್ನು ಅಲ್ಲಿ ಕೊಂಡೊಯ್ಯಲಾಗ್ತಾ ಇದೆ. ಈ ಬಗ್ಗೆ SITಯ ಅಧಿಕಾರಿಗಳು ಈಗ ಖಚಿತವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. SITಯ ಮೂಲಗಳು ಕೂಡ ಖಚಿತ ಮಾಹಿತಿಯನ್ನು ಕೊಡ್ತಾ ಇದೆ. ಅವರು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಬಂಗ್ಲಗುಡ್ಡ ಕಾಡಿನ ಪ್ರದೇಶದಲ್ಲಿ ಮತ್ತೆ ಸಂಚಲನ ಉಂಟಾಗಿದೆ. ಯಾಕೆಂದ್ರೆ ಪಾಯಿಂಟ್ ನಂಬರ್ 10 ತನಕ ಯಾವುದೇ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸಬಹುದಂತಹ ಅಂಶಗಳು ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 6ರಲ್ಲಿ ಅವಶೇಷ ಸಿಕ್ಕಿದ್ರೂ ಕೂಡ ಅದು ಗಂಡಸಿದ್ದು ಅನ್ನೋದು ಅಂತ ಹೇಳಲಾಗ್ತಾ ಇತ್ತು. ಮತ್ತೆ ಶರೀರದ ಕೇವಲ 25 ಅವಶೇಷಗಳು ಮಾತ್ರ ಸಿಕ್ಕಿತ್ತು. ಆದರೆ ಪಾಯಿಂಟ್ ನಂಬರ್ 11 ಹೊಸದಾಗಿ ಗುರುತು ಮಾಡಿದಂತಹ ಪಾಯಿಂಟ್ ನಂಬರ್ 11 ಅಲ್ಲಿ ಈಗ ಅವಶೇಷಗಳು ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಚಲನ ಕೂಡ ಉಂಟಾಗಿದೆ. FSL, ಸೋಕೋ ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಈಗ ಆ ಅವಶೇಷಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈಗ ಹಲವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ಸಮಯ 4 ಗಂಟೆ ಆದರೂ ಕೂಡ ಯಾವುದೇ ಊಟದ ವಿರಾಮವನ್ನು ಕೂಡ ಅಧಿಕಾರಿಗಳು ಪಡ್ಕೊಳ್ತಾ ಇಲ್ಲ. ಯಾಕೆಂದರೆ ಸಿಕ್ಕಿರುವಂತಹ ಅವಶೇಷಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಜೊತೆಗೆ ಆ ಎಲ್ಲ ಪಾಯಿಂಟ್ಗಳನ್ನು FSLಗೆ ಕಳಿಸಬೇಕಾಗಿದೆ. ಅಲ್ಲಿ ಸ್ಥಳ ಮಹಜರು ಆಗಬೇಕಾಗಿದೆ, ಪಂಚನಾಮೆಗಳನ್ನು ತೆಗೆದುಕೊಳ್ಬೇಕಾಗಿದೆ. ಬಂಗ್ಲಗುಡ್ಡ ಕಾಡಿನ ನಡು ಭಾಗದಲ್ಲಿ ಇದೀಗ ಅವಶೇಷಗಳು ಸಿಕ್ಕಿರುವಂಥ ಕಾರಣಕ್ಕಾಗಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡೋಕೆ SIT ತೀರ್ಮಾನ ಮಾಡಿದಂತಾಗಿದೆ. ಯಾಕೆಂದರೆ ಸಂಜೆ ಸುಮಾರು 5 ಗಂಟೆ ನಂತರವಾಗಿ ಕಾಡಿನ ಒಳಭಾಗದಲ್ಲಿ ದಟ್ಟವಾದ ಕತ್ತಲು ಆವರಿಸುತ್ತೆ. ಈ ಕತ್ತಲು ಆಗುವ ಮುನ್ನ ಈ ಪಂಚನಾಮ ಪ್ರಕ್ರಿಯೆಗಳನ್ನು ಮಾಡಬೇಕಂತೇಳಿ ಅಧಿಕಾರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಈಗ AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, SP ಜಿತೇಂದ್ರ ಕುಮಾರ್ ದಯಾಮ್ ಆಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಈಗ ಸ್ಥಳದಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದ ಒಂದು ಸಂಚಲನ ಮತ್ತು ದೊಡ್ಡ ಪ್ರಮಾಣದಲ್ಲಿ ಈಗ ಬಂಗ್ಲಗುಡ್ಡ ಕಾಡಿನಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಯಾಕೆಂದರೆ ಪಾಯಿಂಟ್ ನಂಬರ್ 9, 10 ಅದು ಬಹಳಷ್ಟು ನಿರೀಕ್ಷೆ ಆಗಿತ್ತು. ಅನಾಮಿಕ ವ್ಯಕ್ತಿ ಆತನ ಲಾಯರ್ಸ್ಗಳ ಬಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದ. ಯಾವುದೇ ಜಾಗ ಮಿಸ್ ಆದರೂ ಕೂಡ ಪಾಯಿಂಟ್ ನಂಬರ್ 9 ಮತ್ತು ಪಾಯಿಂಟ್ ನಂಬರ್ 10 ಮಿಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಿದ್ದ. ಇವತ್ತು ಪಾಯಿಂಟ್ ನಂಬರ್ 11 ಆತ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲದಲ್ಲಿದ್ದಂತೆ ಕಾಣಿಸ್ತಾ ಇತ್ತು. ಆತನ ಚಹರೆಯನ್ನು ನೋಡಬೇಕಾದ್ರೆ, ಆತನ ನಡವಳಿಕೆಯನ್ನು ನೋಡಬೇಕಾದ್ರೆ ಪಾಯಿಂಟ್ ನಂಬರ್ 11ನಲ್ಲಿ ಕೂಡ ಆತನಿಗೆ ಗೊಂದಲ ಇರೋ ಬಗ್ಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಆದರೆ ಯಾವಾಗ ಆತ ಪಾಯಿಂಟ್ ನಂಬರ್ 11ಗೆ ರೀಚ್ ಆಗ್ತಾನೋ ಅವಾಗ ಅಧಿಕಾರಿಗಳ ಬಳಿ ಹೇಳ್ತಾ ಇರುವಂಥದ್ದು, ಆತ ನಾವು ಬಂಗ್ಲಗುಡ್ಡ ಕಾಡಿನ ಸ್ವಲ್ಪ ಮೇಲ್ಭಾಗದಲ್ಲಿ ಒಂದು ಗುರುತು ಮಾಡುವ ಆ ಭಾಗದಲ್ಲಿ 100% ಆಗಿ ಕಳೆಬರ ಇದ್ದೇ ಇರುತ್ತೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದ. ಹಾಗಾಗಿ ಆ ಕಾರ್ಮಿಕರ ತಂಡ, ಸುಮಾರು 15ಕ್ಕೂ ಹೆಚ್ಚು ಕಾರ್ಮಿಕರ ತಂಡ ನಿರಂತರವಾಗಿ 2 ಗಂಟೆಗಳ ಕಾಲ ಉತ್ಖನನ ಮಾಡಿದಾಗ ಇದೀಗ ಅವಶೇಷಗಳು ಸಿಕ್ಕಿರುವಂಥದ್ದು. ಆ ಅವಶೇಷಗಳನ್ನು FSL ಈಗ ಸ್ಯಾಂಪಲ್ಗೆ ಕಳಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುಡ್ಡದಿಂದ ಕೆಳಭಾಗಕ್ಕೆ ಅಧಿಕಾರಿಗಳ ತಂಡ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಚೈತ್ರ, ಕಿಶನ್, ಈಗ 11ನೇ ಸ್ಪಾಟ್ ಇಂದ ಈಗ ಬಂಗ್ಲಾಗುಡ್ಡದ ಒಂದು ಸ್ಪಾಟ್ ಇದೆಯಲ್ಲ, ಸೊ ಅಲ್ಲಿಗೆ ಸುಮಾರು ಎಷ್ಟು ದೂರ ಆಗ್ಬೋದು? ಅಂಡ್ ಮೋರ್ ಓವರ್ ಆತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. 9, 10, 11 ಸ್ಪಾಟ್ನಲ್ಲಿ ನಾನು ಅದನ್ನ ಹೂತಿದ್ದೀನಿ ದೇಹವನ್ನ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿದ್ದ. ಬಟ್ ಕೊನೆ ಕ್ಷಣದಲ್ಲಿ ಆತನ ನಿರ್ಧಾರವನ್ನ ಆತ ಯಾಕೆ ಚೇಂಜ್ ಮಾಡ್ದ? ಆತನಿಗೆ ಏನಾದರೂ ಪ್ರೆಷರ್ ಇದೆಯಾ? ಅಥವಾ 11 ಸ್ಪಾಟಲ್ಲಿ ಶೋಧ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಮೂಳೆಗಳು ಪತ್ತೆ ಆಗಲಿಲ್ಲ ಅಂತ ಅನ್ನುವಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್, ನಾನು ಅವನಿಗೆ ಕಮ್ಮಿ ಆಗುವಂತಹ ನಿರೀಕ್ಷೆಯಲ್ಲಿ ಏನಾದರೂ ಆತ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನ? ಆ ಚೈತ್ರ, ಅನಾಮಿಕ ವ್ಯಕ್ತಿಯ ನಿರ್ಧಾರದ ಒಳವರ್ಮ ಅದು ಬಹಳಷ್ಟು ಕುತೂಹಲವಾಗಿರುವಂಥದ್ದು. ಯಾಕೆಂದರೆ ಸ್ಪಾಟ್ ನಂಬರ್ 9, 10 ಯಾವುದೇ ಕಳೆಬರದ ಅಂಶಗಳು ಸಿಗದಂಥ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 11 ಮತ್ತು 12 ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿತ್ತು. ಯಾಕೆಂದರೆ ಪಾಯಿಂಟ್ ನಂಬರ್ 13ನಲ್ಲಿ ಈಗಾಗಲೇ ಮಣ್ಣನ್ನು ಹಾಕಿರುವಂಥದ್ದು ಮತ್ತು ಅಲ್ಲಿ ಸಾಕಷ್ಟು ಕಾಮಗಾರಿಗಳು ಆ ಭಾಗದಲ್ಲಿ ಆಗಿದೆ. ಹಾಗಾಗಿ ಸ್ಪಾಟ್ ನಂಬರ್ 11 ಮತ್ತು 12 ಈ ಪ್ರಕರಣಕ್ಕೆ ನಿರ್ಣಾಯಕ ಅಂಶವನ್ನು ತೋರಿಸಿತ್ತು. ನಾನು ನಿಮಗೆ ಮತ್ತೆ ಆ ಕಾಡಿನ ಭಾಗವನ್ನು ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಕಾಣ್ತಾ ಇದ್ದೀರಿ, ಇದೇ ಬಂಗ್ಲಗುಡ್ಡ ಭಾಗ. ಸುಮಾರು ಪಾಯಿಂಟ್ ನಂಬರ್ 11ಇಂದ ಆ ಸ್ಪಾಟಿಗೆ ನಮಗೆ ಸುತ್ತಳತೆ ಎಷ್ಟು ಇದೆ ಅನ್ನೋದು ನಿಖರವಾಗಿ ಗೋಚರ ಆಗೋದಿಲ್ಲ. ಯಾಕೆಂದರೆ ಅದು ಕಣ್ಣಿಗೆ ಕಾಣದಷ್ಟು ದೂರ ಇರುವಂಥದ್ದು ಮತ್ತು ಆ ಕಾಡು ದಟ್ಟವಾಗಿ ಬೆಳೆದಂಥ ಕಾರಣಕ್ಕಾಗಿ ಅವರ ನಿಖರವಾದ ಗುರುತು ಯಾವುದು ಅನ್ನೋದು
ಹೇಳೋಕೆ ಅಸಾಧ್ಯ. ಆದರೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಪಾಯಿಂಟ್ ನಂಬರ್ 11 ಅಂದರೆ ಈ ಹಿಂದೆ ಗುರುತು ಮಾಡಿರುವಂತಹ ಪಾಯಿಂಟಿಗೂ ಮತ್ತು ಈಗ ಹೊಸದಾಗಿ ಆತ ತೋರಿಸಿದಂಥ ಪಾಯಿಂಟಿಗೂ ಸುಮಾರು 50ರಿಂದ 60 ಮೀಟರ್ ವಿಸ್ತೀರ್ಣವಿರುವ ಬಗ್ಗೆ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇದರ ಜೊತೆಗೆ ಆತನ ಬದಲಾದ ನಿರ್ಧಾರಗಳು ಹಲವು ಆಯಾಮಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಹಲವು ಜನ ಇದನ್ನು ಬೇರೆ ಬೇರೆ ರೀತಿಯಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸ್ಥಳೀಯರು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋರು ನೇರವಾಗಿ ಬಂಗ್ಲಗುಡ್ಡ ಕಾಡಿನ ಈ ಭಾಗಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು. ಯಾಕೆಂದರೆ ಈ ಹಿಂದೆ ಸ್ಥಳೀಯರು ಕಟ್ಟಿಗೆ ಮುಂತಾದ ಕಾರ್ಯಕ್ಕಾಗಿ ಈ ಬಂಗ್ಲಗುಡ್ಡ ಗಾಡಿಗೆ ಹೋದಂಥ ಸಂದರ್ಭದಲ್ಲಿ ಹಲವು ಮೂಳೆಗಳನ್ನು ಕಂಡಿದ್ದಾರೆ, ಹಲವು ಅವಶೇಷಗಳನ್ನು ಕೂಡ ಕಂಡಿದ್ದಾರೆ. ಹಾಗಾಗಿ ಇದೇ ಒಂದು ಟೆಕ್ನಿಕನ್ನು ಉಪಯೋಗಿಸಿಕೊಂಡು ಅನಾಮಿಕ ವ್ಯಕ್ತಿ SIT ತಂಡವನ್ನು ಮೇಲ್ಭಾಗಕ್ಕೆ ಕೊಂಡೋದ್ನ ಎಂಬ ಪ್ರಶ್ನೆಗಳು ಕೂಡ ಬರುತ್ತೆ. ಆದರೆ ಈ ಸಂದರ್ಭದಲ್ಲಿ ಅದು ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಜೊತೆಗೆ SIT ತಂಡ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದಂಥ ಕಾರಣಕ್ಕಾಗಿ ಬಹಳ ಮೇಜರ್ ರೋಲನ್ನು ಈ ಪ್ರಕರಣ ಕಂಡುಕೊಳ್ತಾ ಇದೆ. ಯಾಕೆಂದರೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಂಥ ಅವಶೇಷಗಳು ಅದು ಕೇವಲ 25 ಮತ್ತು ಅದು ಗಂಡಸಿದ್ದು ಅನ್ನೋದನ್ನು ಮೇಲ್ನೋಟಕ್ಕೆ FSL ಅಧಿಕಾರಿಗಳು ಆ ಮೂಳೆಯನ್ನು ನೋಡಿ ಸ್ಪಷ್ಟಪಡಿಸಿದ್ರು. ಆದರೆ ಸ್ಪಾಟ್ ನಂಬರ್ 11 ಅಂದರೆ ಹೊಸದಾಗಿ ಗುರುತಿಸುವಂಥ ಸ್ಪಾಟ್ ನಂಬರ್ 11ನಲ್ಲಿ ಅವಶೇಷಗಳು ಸಿಕ್ಕಿರೋದು ಬಹಳಷ್ಟು ದೊಡ್ಡ ಮಟ್ಟಿನ ಸಂಚಲನಕ್ಕೆ ಕಾರಣ ಆಗಿದೆ. ಈ ಪ್ರಕರಣದ ತನಿಖೆ ಮತ್ತಷ್ಟು ಒಂದು ಹೆಜ್ಜೆ ಹೆಚ್ಚಾಗಿ ಹೋಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸಾಕಷ್ಟು ಜನ ಹಲವು ಮಾತುಗಳನ್ನು ಆಡ್ತಾ ಇದ್ರು. ಸ್ಪಾಟ್ ನಂಬರ್ 11 ಮತ್ತು 12ಅಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಗದೆ ಹೋದರೆ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ, ಇದರ ಹಿಂದೆ ದೊಡ್ಡದಾದ ಷಡ್ಯಂತ್ರ ಇದೆ ಎಂಬ ಮಾಹಿತಿಗಳನ್ನು ಹೇಳ್ತಾ ಇದ್ರು. ಇದರ ಜೊತೆಗೆ ಅನಾಮಿಕ ವ್ಯಕ್ತಿಯ ಪರವಾದಂತಹ ವಕೀಲರು ಕೂಡ SITಗೆ ಒಂದು ಮನವಿಯನ್ನು ಮಾಡಿದ್ರು. GPR ಸಿಸ್ಟಮ್ ಮೂಲಕವಾಗಿ ಉತ್ಖನನ ಮಾಡಬೇಕು. ಯಾಕೆಂದರೆ 30 ವರ್ಷಗಳ ಹಿಂದೆ ಮಾಡಿದ್ದಾನೆ ಎನ್ನಲಾದಂಥ ಪ್ರಕರಣ. ಇದು ಕಾರಣಕ್ಕಾಗಿ ಸಾಕಷ್ಟು ಭೌಗೋಳಿಕ ಬದಲಾವಣೆ ಆಗಿರುತ್ತೆ, ಹಲವು ಗಿಡಗಂಟಿಗಳು ಬೆಳೆದಿರುತ್ತೆ, ಮರಗಳು ದೊಡ್ಡದಾಗಿರುತ್ತೆ. ಹಾಗಾಗಿ ಅನಾಮಿಕ ವ್ಯಕ್ತಿ ಕರೆಕ್ಟಾಗಿ ನಿರ್ದಿಷ್ಟವಾಗಿ ಆ ಜಾಗವನ್ನು ಗುರುತಿಸೋಕೆ ಅಸಾಧ್ಯವಾಗಬಹುದು. ಈ ನಿಟ್ಟಿನಲ್ಲಿ GPR ಸಿಸ್ಟಮನ್ನು ಬಳಸಬೇಕು ಎಂಬ ಮನವಿಯನ್ನು SITಗೆ ಮಾಡಿತ್ತು. ಆದರೆ SIT ತಂಡ ಇವತ್ತು ಈ ಹಿಂದೆ ಮಾಡಿದಂತಹ 10 ಸ್ಪಾಟ್ಗಳಲ್ಲಿ ಯಾವ ರೀತಿಯ ಪ್ರಕ್ರಿಯೆಯನ್ನು ಮಾಡಿತ್ತು ಅದೇ ಪ್ರಕ್ರಿಯೆಯನ್ನು ಇವತ್ತು ಕೂಡ ಮುಂದುವರಿಸಿತ್ತು. ಆದರೆ ಕಡೆ ಕ್ಷಣದ ಬದಲಾವಣೆ ಹೊರತಾಗಿ ಹೊಸದಾಗಿ ಸ್ಪಾಟ್ ನಂಬರ್ 11 ಗುರುತು ಮಾಡಲಾಗಿತ್ತು. ಸುಮಾರು ಬೆಳಗ್ಗೆ 11:30ಯಿಂದ ಸಂಜೆ ಸುಮಾರು 3:30 ಗಂಟೆಗೆ ತನಕ ಈಗ ಡಿಗ್ಗಿಂಗ್ ಪ್ರಕ್ರಿಯೆ ಆಗಿರುವಂಥದ್ದು. ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಹಲವು ಅವಶೇಷಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. FSL ಅಧಿಕಾರಿಗಳು ಅದನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 4 ಮಂದಿ ಶಸ್ತ್ರಸಹಿತ ಸಿಬ್ಬಂದಿ ಕೂಡ ಅಲ್ಲಿ ಭದ್ರತೆಗಾಗಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ನಿರ್ದಿಷ್ಟವಾಗಿ ಯಾವ ಪ್ರಮಾಣದಲ್ಲಿ ಕಳೆಬರಗಳು ಸಿಕ್ಕಿದೆ, ಯಾರದ್ದು ಮತ್ತು ಯಾವ ಸ್ವರೂಪದಲ್ಲಿ ಇತ್ತು ಅನ್ನೋದು ಸದ್ಯಕ್ಕೆ ಖಚಿತವಾದ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆದರೆ SIT ಕೊಡ್ತಾ ಇರುವಂತಹ ಮೂಲಗಳ ಮಾಹಿತಿ ಪ್ರಕಾರವಾಗಿ ಅಲ್ಲಿ ಉತ್ಖನನ ಮಾಡಿದಾಗ ಕಳೆಬರದ ಅಂಶಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಅಧಿಕಾರಿಗಳ ತಂಡ ಗುಡ್ಡದ ಮೇಲ್ಭಾಗದಿಂದ ಕೆಳಗೆ ಬಂದಾಗ ತಿಳಿದು ಬರುತ್ತೆ. ಚೈತ್ರ. ಕಿಶನ್, ಈಗ ಬಂಗ್ಲಾಗುಡ್ಡದ ಒಂದು ಭಾಗದಲ್ಲಿ ಈಗ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಈಗ ಅನಾಮಿಕ ಬಂಗ್ಲಾಗುಡ್ಡದ ಭಾಗದಲ್ಲೇ ಇನ್ನೆಷ್ಟು ಸ್ಪಾಟ್ಗಳನ್ನ ಗುರುತು ಮಾಡಿದ್ದಾನೆ. ಅಂಡ್ ಮೋರ್ ಓವರ್ ಇವಾಗ ಕಳೆ ಬರಹ ಸಿಕ್ಕಿದೆಯಲ್ಲ ಅಥವಾ ಬೇರೆ ಬೇರೆ ಭಾಗಗಳು ಸಿಕ್ಕಿದೆಯಲ್ಲ, ಸೊ ಆ ಒಂದು ಭಾಗಗಳು ಯಾವ್ದು ಅಥವಾ ಅದು ಪುರುಷನದ್ದ ಅಥವಾ ಮಹಿಳೆಯದ್ದ ಅಥವಾ ಯಾವುದಾದ್ರೂ ಮಕ್ಕಳದ ಅಥವಾ ಪ್ರಾಣಿಗಳದ್ದ ಅನ್ನುವಂಥದ್ದು ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಇದಾದ ಬಳಿಕ ಅವನು ಎಷ್ಟು ಸ್ಪಾಟ್ಗಳನ್ನ ಈಗ ಗುರುತು ಮಾಡಿದ್ದಾನೆ ಬಂಗ್ಲಾ ಭಾಗದಲ್ಲೇ. ಅಂಡ್ ಮೋರ್ ಓವರ್ ಆತ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೀಗ? ಚೈತ್ರ, ಆತ ಗುರುತು ಮಾಡಿರುವಂತಹ ಬಂಗ್ಲಾಗುಡ್ಡ ಕಾಡಿನ ನಾವು ರಚನೆಯನ್ನು ನೋಡಬೇಕಾದ್ರೆ ಪಾಯಿಂಟ್ ನಂಬರ್ 1 ಪಾಯಿಂಟ್ ನಂಬರ್ 12 ತನಕ ಎಲ್ಲವೂ ಕೂಡ ವೃತ್ತಾಕಾರದ ರೀತಿಯಲ್ಲಿ ಇರುವಂಥದ್ದು. ಯಾಕೆಂದರೆ ಆ ಭಾಗದಲ್ಲಿ ನೇತ್ರಾವತಿ ನದಿಯ ಸ್ಥಾನಘಟ್ಟದ ಸಮೀಪವಾಗಿ 1ನೇ ಪಾಯಿಂಟನ್ನು ಇಟ್ಟರೆ ನೇರವಾಗಿ ಒಂದು ವೃತ್ತಾಕಾರದ ರೀತಿಯಲ್ಲಿ ಆತ ಪಾಯಿಂಟನ್ನು ಗುರುತು ಮಾಡಿದ್ದ. ಪಾಯಿಂಟ್ ನಂಬರ್ 12 ಕೊನೆಯ ಪಾಯಿಂಟ್ ಇರುವಂಥದ್ದು ಇದೇ ಬಂಗ್ಲಾಗುಡ್ಡ ಕಾಡಿನ ಕೊನೆಯ ಸಂಪರ್ಕದ ರಸ್ತೆಯಲ್ಲಿ. ಹಾಗಾಗಿ ಕೇವಲ ವೃತ್ತಾಕಾರದ ರೀತಿಯಲ್ಲಿ ಆತ ಪಾಯಿಂಟನ್ನು ನೋಟ್ ಮಾಡಿದ್ದ. ಇದರ ಜೊತೆಗೆ ಕೇವಲ ಬಂಗ್ಲಾಗುಡ್ಡ ಒಂದು ಕಾಡಿನಲ್ಲೇ 12 ಸ್ಪಾಟ್ಗಳನ್ನು ಗುರುತು ಮಾಡಿದ್ದ. ಕೊನೆಯದಾಗಿ 13ನೇ ಸ್ಪಾಟ್ ಆತ ಗುರುತು ಮಾಡಿರುವಂಥದ್ದು ಸ್ಥಾನಘಟ್ಟದಿಂದ ಅಜಿಕ್ಕುರಿ ಎಂಬಲ್ಲಿ ಸಂಪರ್ಕ ಮಾಡುವಂಥ ರಸ್ತೆ. ಅದು ಜನಬಿಡ ಇರುವಂಥ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡುವಂಥ ರಸ್ತೆ ಮತ್ತು ಜನರು ಸಾಕಷ್ಟು ಓಡಾಡುವಂಥ ರಸ್ತೆಯ ಪಕ್ಕದಲ್ಲೇ ಆತ ಅಲ್ಲಿ ಸ್ಥಳವನ್ನು ಗುರುತು ಮಾಡಿದ್ದ. ಇದರ ಜೊತೆಗೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಹೊಸದಾಗಿ ಪಾಯಿಂಟ್ ಮಾಡಿ ಅದರಲ್ಲಿ ಉತ್ಖನನ ಮಾಡಿದಾಗ ಹಲವು ಅಂಶಗಳು ಸಿಕ್ಕಿರುವಂಥದ್ದು. ಒಟ್ಟು ಆತ SITಯ ಮುಂದೆ
30 ಸ್ಪಾಟ್ಗಳನ್ನು ತಾನು ಗುರುತು ಮಾಡೋಕೆ ಸಿದ್ಧನಿದ್ದೇನೆ ಎಂಬುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದ. ಯಾಕೆಂದರೆ ಪ್ರಾರಂಭದ 2 ದಿನದಲ್ಲಿ ಸತತ 15 ಗಂಟೆಗಳ ಕಾಲ ಹೇಳಿಕೆಗಳನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಹೇಳಿದ್ದಿಷ್ಟೇ, ನಾನು 100 ಶವಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿದ್ದೇನೆ, ಆದರೆ 30ಕ್ಕೂ ಹೆಚ್ಚು ಸ್ಪಾಟ್ಗಳನ್ನು ನಾನು ಗುರುತಿಸಬಲ್ಲೆ ಎಂಬುದರ ಬಗ್ಗೆ ಹೇಳಿದ್ದ. ಸುಮಾರು 2 ಹಂತಗಳಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡೋಕೆ SIT ತೀರ್ಮಾನ ಮಾಡಿತ್ತು. 1ನೇ ಹಂತದಲ್ಲಿ ಸುಮಾರು 15 ಸ್ಪಾಟ್ಗಳನ್ನು ಗುರುತು ಮಾಡುವುದು, 2ನೇ ಹಂತದಲ್ಲಿ ಮತ್ತೆ 15 ಸ್ಪಾಟ್ಗಳನ್ನು ಗುರುತು ಮಾಡಿ ಉತ್ಖನನ ಮಾಡುವುದಾಗಿತ್ತು. ಆದರೆ ಸ್ಥಳ ಮಹಜರ್ನ ಸಂದರ್ಭದಲ್ಲಿ ಸಂಜೆಯ ವೇಳೆಗೆ 13ನೇ ಸ್ಪಾಟ್ ಆದಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಕಾರಣಕ್ಕಾಗಿ ಕೇವಲ 13ನೇ ಸ್ಪಾಟನ್ನು ಒಂದು ಹಂತದಲ್ಲಿ ಗುರುತು ಮಾಡಲಾಗಿತ್ತು. 13ನೇ ಸ್ಪಾಟ್ಗಳ ಪೈಕಿ ಈಗ 11ನೇ ಸ್ಪಾಟ್ನ ಉತ್ಖನನ ಪೂರ್ಣವಾಗಿದೆ. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ 6 ಮತ್ತು 11ರಲ್ಲಿ ಕಳೆಬರದ ಅಂಶ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 13ನೇ ಸ್ಪಾಟ್ ಬಳಿಕ 2ನೇ ಹಂತದ ತನಿಖೆಯನ್ನು SIT ಮುಂದುವರಿಸುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಚೈತ್ರ. ಕಿಶನ್, ಈಗ ಬಂಗ್ಲಾಗುಡ್ಡದ ಒಂದು ಭಾಗದಲ್ಲೇನೋ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಸೊ ಪೆಂಡಿಂಗ್ ಇದ್ದಿದ್ದು 11, 12 ಮತ್ತೆ 13 ಸ್ಪಾಟ್ಗಳು. ಇನ್ ಕೇಸ್ ಏನಾದರೂ ಆ ಬಂಗ್ಲಾಗುಡ್ಡದ ಬೇರೆ ಬೇರೆ ಭಾಗಗಳಲ್ಲೇ ಅಸ್ಥಿ ಪಂಜರಗಳು ಪತ್ತೆ ಆಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಈ 12, 13 ಭಾಗದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ, ಅಥವಾ ಅನಾಮಿಕ ಏನ್ ಹೇಳ್ತಾನೆ ಆ ಮಾತಿನ ಮೇಲೆ ಆ ಒಂದು ಡಿಗ್ಗಿಂಗ್ ಕಾರ್ಯಗಳು ನಡೆಯುತ್ತಾ, ಹೇಗೆ? ಅಥವಾ 12 ಅಥವಾ 13 ಆ ಭಾಗವನ್ನ ಬಿಟ್ಟೇ ಬಿಡ್ತಾರ? ಇಲ್ಲ ಚೈತ್ರ, ಆತ ಗುರುತು ಮಾಡಿದಂಥ ಎಲ್ಲ ಪ್ರದೇಶಗಳ ಉತ್ಖನನ ಕಾರ್ಯ ನಡೆಯುತ್ತೆ. ಯಾಕೆಂದರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಂಥ ಸ್ಪಷ್ಟ ಸೂಚನೆ ಪ್ರಕಾರವಾಗಿ ಆತ ತಿಳಿಸಿದಂಥ ಎಲ್ಲ ಜಾಗಗಳ ಗುರುತನ್ನು ಖಂಡಿತವಾಗ್ಲೂ ಡಿಗ್ ಮಾಡ್ತಾರೆ. ಯಾಕೆಂದರೆ ಪಾಯಿಂಟ್ ನಂಬರ್ 5 ತನಕ ಯಾವುದೇ ಅಂಶಗಳು ಸಿಗದಂಥ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಮತ್ತು ಆತನ ಪರವಾದಂಥ ವಕೀಲರು SITಗೆ ಒಂದು ಮನವಿ ಮಾಡಿದ್ರು, ನೇರವಾಗಿ ಸ್ಪಾಟ್ ನಂಬರ್ 9ಕ್ಕೆ ಹೋಗೋಣ ಅಂತೇಳಿ. ಆದರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಂಥ ಸೂಚನೆ ಪ್ರಕಾರವಾಗಿ ಅದು ಹಂತ ಹಂತವಾಗಿ ಆಗ್ತಾ ಇದೆ. ಆದರೆ ಇವತ್ತು ದಿಢೀರಾಗಿ ಪಾಯಿಂಟ್ ನಂಬರ್ 11 ಬದಲಾವಣೆ ಮಾಡಿರೋ ಹಿಂದೆ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಯಾಕೆಂದರೆ AC ಅವರ ಸೂಚನೆ ಮೇರೆಗೆ ಇಂತಹ ಬದಲಾವಣೆಗಳು ಆಗ್ತಾ ಇದೆ. ಜೊತೆಗೆ ಪಾಯಿಂಟ್ ನಂಬರ್ 11 ಆತ ಬೇರೆ ಕಡೆ ತೋರಿಸಿದ್ದ. ಹಾಗಾಗಿ ಈ ಹಿಂದೆ ತೋರಿಸಿದಂಥ ಪಾಯಿಂಟ್ ನಂಬರ್ 11 ಮತ್ತೆ ಉತ್ಖನನ ಮಾಡ್ತಾರಾ ಇಲ್ವಾ ಎಂಬುದು ಬಹಳಷ್ಟು ದೊಡ್ಡ ಮಟ್ಟಿನ ಪ್ರಶ್ನೆ. ಜೊತೆಗೆ 12 ಮತ್ತು 13 ಕೂಡ ಉತ್ಖನನ ಮಾಡೋಕೆ ಸಿದ್ಧವಾಗಿದೆ SIT ತಂಡ. ಇವತ್ತು ಆ 2 ಪಾಯಿಂಟ್ಗಳನ್ನು ಮುಟ್ಟೋದು ಬಹಳಷ್ಟು ಕಷ್ಟ ಅನಿಸುತ್ತೆ. ಯಾಕೆಂದರೆ ಬೆಳಗ್ಗೆ 11:30ರಿಂದ ಈ ಕ್ಷಣದವರೆಗೆ ಸತತವಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು. ಇನ್ನು ಮುಂದೆ ಆಗುವಂಥ ಪ್ರೊಸೀಜರ್ ಅದು ಬಹಳಷ್ಟು ಸುದೀರ್ಘವಾಗಿ ನಡೆಯುವಂಥ ಪ್ರೊಸೀಜರ್. ಯಾಕೆಂದರೆ ಎಲ್ಲ ಕಣಕಣವನ್ನು FSL ಅವರು ಪರೀಕ್ಷೆ ಮಾಡಬೇಕಾಗತ್ತೆ, ಅದನ್ನು ಸಂಗ್ರಹ ಮಾಡಬೇಕಾಗತ್ತೆ. ಜೊತೆಗೆ ಸ್ಯಾಂಪಲ್ಗೆ ಕಳಿಸುವಂಥ ನಿಟ್ಟಿನಲ್ಲಿ ಅದನ್ನು ಭದ್ರವಾಗಿ ಒಂದು ಲಕೋಟೆಯಲ್ಲಿ ಹಾಕಬೇಕಾಗತ್ತೆ. ಜೊತೆಗೆ ಅಲ್ಲಿ ಸ್ಥಳ ಮಹಜರನ್ನು ಮಾಡಬೇಕಾಗತ್ತೆ, ಪಂಚನಾಮೆಯನ್ನು ಪಡ್ಕೊಳ್ಬೇಕಾಗತ್ತೆ, ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳ ವಿವರಗಳನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಇದು ಬಹಳಷ್ಟು ದೀರ್ಘವಾಗಿ ಆಗುವಂಥ ಪ್ರೊಸೀಜರ್ ಆಗಿ ಕಾರಣಕ್ಕಾಗಿ ಇವತ್ತು ಪಾಯಿಂಟ್ ನಂಬರ್ 11 ಅಂದರೆ ಹೊಸದಾಗಿ ಪಾಯಿಂಟ್ ಮಾಡಿರುವಂಥ ಪಾಯಿಂಟ್ ನಂಬರ್ 11 ಉತ್ಖನನ ಮಾಡಿದ್ದಾರೆ. ನಾಳೆ ಪಾಯಿಂಟ್ ನಂಬರ್ 12 ಆಗುತ್ತೆ. ನಾಳೆ ಮತ್ತು ನಾಡಿದ್ದು ಈ 2 ದಿನಗಳಲ್ಲಿ ಉತ್ಖನನ ಪ್ರಕ್ರಿಯೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಆತ ಇವತ್ತು ತೋರಿಸಿದಂಥ ಹೊಸದಾಗಿ ತೋರಿಸಿದಂಥ ಪಾಯಿಂಟ್ನಲ್ಲಿ ಈಗ ಕಳೆಬರ ಸಿಕ್ಕಿದೆ. ಅದೇ ಕಾಡಿನಲ್ಲಿ ಬೇರೆ ಪ್ರದೇಶಗಳಿಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ ಅಥವಾ ಬೇರೆ ಹೊಸದಾಗಿ ಪಾಯಿಂಟ್ಗಳನ್ನು ತೋರಿಸ್ತಾರೆ ಎಂಬ ಪ್ರಶ್ನೆಗಳಿಗೆ ಸದ್ಯಕ್ಕೆ ಈಗ ಅಧಿಕೃತವಾಗಿ ಉತ್ತರ ಸಿಗ್ತಾ ಇಲ್ಲ. ಯಾಕೆಂದರೆ ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರವಾಗಿ ಕೇವಲ ಪಾಯಿಂಟ್ ನಂಬರ್ 11 ಆತ ಹೊಸದಾಗಿ ತೋರಿಸುವಂತಹ ಪಾಯಿಂಟ್ ನಂಬರ್ 11 ಕಳೆಬರದ ಅಂಶ ಸಿಕ್ಕಿದೆ. ಆದರೆ ಅದು ಯಾರ ಕಳೆಬರ, ಗಂಡಸದ್ದ, ಹೆಂಗಸಿದ್ದ, ಯಾವ ಸ್ವರೂಪದಲ್ಲಿತ್ತು ಎಂಬುದರ ಬಗ್ಗೆ ಖಚಿತವಾದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆದರೆ ಸಂಜೆಯ ವೇಳೆಗೆ ಈ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಚೈತ್ರ. ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಡೀಟೇಲ್ಸ್ಗೆ.